ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಷನ್ ಹೇಗೆ ಮಾಡಿದ್ವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇನ್ನೂ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇಲ್ಲಿ ಚೆರಿ ನನ್ನ ಹತ್ರ ಫೋನ್ ಕೇಳ್ತಾ ಇದ್ದಾಳೆ, ವ್ಲಾಗ್ ಮಾಡ್ತಾಳಂತ ಅವಳು. ನೋಡಿ ಏನು ಮಾಡ್ತಾಳೆ. ಹಾಯ್ ಎಲ್ಲ ನಮಸ್ಕಾರ. ಇವತ್ತು ಇದೆ ಈಗ ಆಡ್ತಾ ಇದೀವಿ. ಈಗ ಕಣ್ಮಣಿ ಹಾಯ್ ಕಣ್ಮಣಿ. I think she's busy and ಈಗ yes ಹೋದು ಈಗ ಆಡ್ತಾ ಇದೀವಿ. ಕಣ್ಮಣಿ ಚೂನು ಮಾಡ್ತಾ ಇದೆ. ಹಾಗೆ ಇವತ್ತು ಕಣ್ಮಣಿ ಏನು ಮಾಡ್ತಾ ಇದೆ ನಿಮಗೆ ಎಲ್ಲರೂ ನೋಡಿ. ಈಗ ಕಣ್ಮಣಿ ಏನು ಮಾಡ್ತಾ ಇದೆ ಗ್ಲಾಸ್ ಜೊತೆಗೆ. ಈಗ okay. Oh yeah, I think you know. Download it in the .com and you can smash the likes button and take a thumbs up for baby Tingy and we'll start the vlog. To mommy, she's a crow because crow allale nanu heliddu pro driver. That's not mean. Yes it is. It's not mean. I said you are like expert driver now. ಪಪ್ಪ ಹೇಳಿದ್ದು ಯು ಆರ್ ಪ್ರೋ ಅಂತ, ಕ್ರೋ ಅಲ್ಲ. ನಿಂಗೆ ಕ್ರೋ ಅಂತ ಕೇಳಿಸ್ತಾ? Crow. That's me, crow. ಅದಕ್ಕೆ ಪಪ್ಪಂಗೆ ಹೇಳ್ತಾ ಇದ್ದಾಳೆ, ಪಪ್ಪ ಯು ಆರ್ ಸೋ ಮೀನ್. ಪಪ್ಪ ಮಮ್ಮಿ ಹಂಗೆ ಹೇಳ್ಬೇಡ ಅಂತ. ಅಲ್ವೇನೆ ಕಂದಮ್ಮ? ಆಯ್ತು ಬಿಡ. Meanie boy. You're a mean boy, I said. Mean boy? I am not. ಇವಾಗ ಚೆರಿಗೆ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಚೆರಿಗೆ ಮ್ಯಾಥ್ ಕ್ಲಾಸ್ ನ ತಗೊಳ್ತಾ ಇದೀವಿ. My name is Kripa and today we are going to have some fun with numbers. Do you like numbers? Yeah. Yeah. So which is the biggest number that you know? 100. Oh my God, the biggest number you know is 100? Yeah. Very nice, very nice. What about the smallest number? 1. Smallest number. 1. Okay, great. Now, let me ask one question, okay? Do you think there is a number bigger than 100? Trillion. Oh, trillion. Okay, you told trillion. Wow, that's... ರಿಸರ್ಚ್ ಮಾಡ್ತಾನೆ ಇದ್ದೆ ಮ್ಯಾಥ್ಸ್ಗೆ ಇವಾಗ ಸಮ್ಮರ್ಗೆ ಯಾವ್ದಾದ್ರು ಕೋರ್ಸ್ ಕೊಡ್ಸೋಣ ಅಂತ. ಸೊ ನನಗೆ ಗೊತ್ತಾಗಿದ್ದಂಥದ್ದು ಬಾನ್ಜೋ ಅನ್ನೋಂಥ ಒಂದು ಮ್ಯಾಥ್ಸ್ ಕೋರ್ಸ್ ಇದು. ಮಿಸ್ಟರ್ ನೀಲಕಂಠ ಭಾನು ಅವರು ವರ್ಲ್ಡ್ಸ್ ಫಾಸ್ಟೆಸ್ಟ್ ಹ್ಯೂಮನ್ ಕ್ಯಾಲ್ಕುಲೇಟರ್ ಅಂತಾನೆ ಕರೀತಾರೆ. ಸೊ ಅವರು ಡಿಸೈನ್ ಮಾಡಿರುವಂತ ಇದರಲ್ಲಿ UKG ಇಂದ 9th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಮ್ಯಾಥ್ಸ್ ಹೇಳ್ಕೊಡ್ತಾರೆ. ಯಾವ ತರ ಕಾನ್ಸಂಟ್ರೇಟ್ ಮಾಡ್ತಾರೆ, ಫೋಕಸ್ ಮಾಡ್ತಾರೆ ಅಂತಂದ್ರೆ ಅವರು ಎಂಥದೇ ಕ್ವಶನ್ಗಳನ್ನ ಕೊಟ್ರು ಅವ್ರಿಗೆ ವಿತೌಟ್ ಪೆನ್ನು ಮತ್ತೆ ಪೇಪರ್ ಯೂಸ್ ಮಾಡ್ದಲೇನೆ ಎಲ್ಲ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋ ತರ ತಯಾರು ಮಾಡ್ತಾರೆ. ತುಂಬಾ ಜನ ಮಕ್ಕಳು ಇರೋರು ಇರ್ತೀರಿ. ಸೊ ಹಾಗಾಗಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮಕ್ಕಳಿಗೆ ಮ್ಯಾಥ್ಸ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಕಲಿಬೇಕು ಅಂತಂದ್ರೆ ಈ ಕ್ಲಾಸ್ಗೆ ಸೇರಿಸಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ನ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ಫಸ್ಟ್ 100 ಜನ ಯಾರು ಮಾಡ್ಕೋತೀರೋ ಅವರಿಗೆ ನಿಮಗೆ ಫ್ರೀ ಆಗಿ ಡೆಮೋ ಕ್ಲಾಸ್ ನ ಕೊಡ್ತಾರೆ. ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ಕ್ಲಾಸ್ ಹೇಗಿತ್ತು ಅಂತ ನನಗೆ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ. A heart also across to you. So here's my heart. Can you also show me your heart? Yay! ಇಲ್ಲಿ ಚೆರಿ ಅವ್ರ ಪಪ್ಪಂಗೆ ಮಧ್ಯರಾತ್ರಿ ಅದು ಹೆಂಗೆ ಎದ್ಲೋ ಗೊತ್ತಿಲ್ಲ, ಎದ್ಬಿಟ್ಟು ಅವ್ರ ಪಪ್ಪಂಗೆ ವಿಶ್ ಮಾಡ್ತಾ ಇದ್ದಾಳೆ. Happy birthday. ಅಯ್ಯೋ, ಇಷ್ಟು ಮಿಡ್ ನೈಟ್ ಹೋಗಿ ಅಂತ ಹೇಳ್ತಾ ಇದೆಯಲ್ಲ ಬಂಗಾರ. ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಹಂಗಲ್ಲ ಸರಿ, ಹ್ಯಾಪಿ ಬರ್ಡೇ ಪಪ್ಪ ಅಂದೆಲ್ಲ, ಅದೇ ಹೇಳು. Happy birthday, Papa. ಅಯ್ಯೋ, ಲವ್ ಯು ಕಂದ, ಥ್ಯಾಂಕ್ ಯು ಸೋ ಮಚ್.
ಇಲ್ಲಿ ನಾನು ಪಾನಿಪುರಿ ಪಾರ್ಟಿನ ಮಾಡೋಣ ಅಂತ ಪಾನಿ ಮತ್ತು ಗ್ರೀನ್ ಚಟ್ನಿ ಎಲ್ಲ ಮನೇಲೇ ಮಾಡ್ಕೊಳ್ತಾ ಇರೋದು. ಸೊ ಪಾನಿಪುರಿ ಪುಡಿ ಇತ್ತು. ಸೊ ಅದನ್ನು ಹಾಕ್ಬಿಟ್ಟು ಗ್ರೀನ್ ಚಟ್ನಿ ಮಾಡಿಕೊಂಡು ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿ ಉಪ್ಪು ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿದರೆ ಅದು ರೆಡಿ ಆಗುತ್ತೆ. ಸೊ ಇದನ್ನಿಷ್ಟನ್ನು ನಾನು ಯೂಸ್ ಮಾಡಿಕೊಂಡು ಪಾನಿಪುರಿ ಮಾಡಿಕೊಂಡು ಪಾರ್ಟಿ ಮಾಡೋಣ ಅಂತ ಪಾರ್ಕ್ಗೆ ಹೋಗಿದ್ದೀವಿ. ನಮ್ಮ ಫ್ಯಾಮಿಲಿ ಮತ್ತು ವೀಣಾ ಅವರ ಫ್ಯಾಮಿಲಿ ಎರಡೇ ಇದ್ದಿದ್ದು. ಅದು ಆ್ಯಕ್ಚುಲಿ ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು. ನನ್ನ ಹಸ್ಬೆಂಡ್ ಬರ್ಡೇ ದಿನಾನೇ ಆ್ಯಕ್ಚುಲಿ ನಾವು ಒಂದಿನ ಆದಮೇಲೆ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದು ನೋಡಿ ಏನಾಗುತ್ತೆ ಅಂತ. ಸೊ ಇಲ್ಲಿ ಬಂದು ನಾವು ಅವರಿಗೋಸ್ಕರ ಕಾಯ್ತಾ ಇದ್ದೀವಿ. ಹಾಗೆ ಇಲ್ಲೆಲ್ಲ ಡಕ್ಸ್ಗಳು ತುಂಬಾ ಇತ್ತು. ಸೊ ಅದನ್ನು ನೋಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಒಂದಿಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋದು ಈ ಥರ ಹಂಗೆ ಎಂಜಾಯ್ ಮಾಡ್ತಾ ಇದ್ವಿ ವ್ಯೂನ. Oh, you bought cake? Oh my God. Thank you so much. How was your performance? You like the performance? No, it's natural. ನಮಗೆ ನಿಜವಾಗ್ಲೂ ಸರ್ಪ್ರೈಸ್ ಅದು. ಅವ್ರು ಕೇಕ್ ತೊಗೊಂಬರ್ತಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ನಾನು ಸುಮ್ಮನೆ ಪಾನಿಪುರಿ ತಿಂದಲೇ ತುಂಬ ದಿನ ಆಗಿತ್ತು. ಹಾಗಾಗಿ ಪಾನಿಪುರಿ ಪಾರ್ಟಿ ಮಾಡೋಣ ಅಂತ ಹೇಳಿದ್ದಷ್ಟೇ. ಸೊ ಅವರು ಒಂದಿಷ್ಟು ನಗೆಟ್ಸು ವೆಜ್ ರೋಲ್ಸು ಇದನ್ನೆಲ್ಲ ತೊಗೊಂಬಂದಿದ್ದು. ನಾನು ಮನೆಯಿಂದ ಸ್ಟಫಿಂಗು ಎಲ್ಲ ಪ್ರತಿಯೊಂದನ್ನು ಜೋಡಿಸ್ಕೊಂಡು ಹೋಗಿದ್ದೆ. ಸೊ ಇದು ಬಂದು ಸ್ಟಫಿಂಗು. ಸೊ ಅವರು ಚಿಕನ್ ನಗೆಟ್ಸು ಮತ್ತು ವೆಜ್ ರೋಲ್ಸ್ ತೊಗೊಂಬಂದಿದ್ದಾರೆ. ಆ್ಯಂಡ್ ಸ್ವೀಟ್ ಚಟ್ನಿ ಮತ್ತು ಹಸಿ ಈರುಳ್ಳಿ ಹೆಚ್ಚಿದ್ದಂಥದ್ದು ಇದೆಲ್ಲ ಇರಬೇಕಲ್ವ ಪಾನಿಪುರಿ ಅಂದರೆ. ಮತ್ತು ಈ ಥರ ಪೂರಿಗಳು ರೆಡಿ ಇರುತ್ತೆ. ಸೊ ಈ ಥರ ಬಾಕ್ಸ್ ಒಳಗೆ ಬರುತ್ತೆ. ಇದು ನಮಗೆ ಕಾಸ್ಕೋದಲ್ಲಿ ಸಿಕ್ತು. ನೋಡಿದ ತಕ್ಷಣ ಖುಷಿ ಆಯಿತು. ಸೊ ಆ ಥರದ್ದೊಂದು 2 ದೊಡ್ಡ ಬಾಕ್ಸ್ ತೊಗೊಂಡಿದ್ದೆ ಈ ಥರ. ಸೊ ಎಷ್ಟಾರ ಆರಾಮಾಗಿ ತಿನ್ಬೋದು ಅಂತ. ಜನ ಪಾನಿಪುರಿ ಹೆಂಗೆ ಅಂತಂದರೆ ಅನ್ಕಂಟ್ರೋಲು, ಸುಮ್ಮನೆ ತಿಂತಾನೇ ಇರೋಣ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ಇದ್ದರೆ ಚೆನ್ನಾಗಲ್ವ ಪೂರಿ. ಸೊ ಆ್ಯಂಡ್ ಇದು ಬಂದು ಪಾನಿ ನೀವು ನೋಡಿದ್ರಲ್ಲ ಮಾಡ್ಕೊಂಡಿದ್ದು. ಸೊ ಅದೇ ಥರನೇ ತುಂಬ ಚೆನ್ನಾಗಾಗಿತ್ತು. ಅಂದರೆ ಇನ್ನೊಂದು ಸ್ವಲ್ಪ ಚಟ್ಪಟ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ. ಬಟ್ ನಾವು ಹೊರಗಡೆ ಹೋಗಿ ಬಂದು ಇಷ್ಟು ಮಾಡಿಕೊಂಡೆ. ಆ್ಯಂಡ್ ಅಲ್ಲಿ ಹೇಗಾಯಿತು ಅಂತಂದರೆ ನಾವೆಲ್ಲೆಲ್ಲ ಸೆಟ್ ಮಾಡಿ ತಿಂತಾ ಇರುವಾಗ ಅಲ್ಲೆಲ್ಲ ಜನ ಓಡಾಡೋರು ನೋಡಿಬಿಟ್ಟು ಅವ್ರಿಗೆ ಫುಲ್ ಟೆಂಪ್ಟ್ ಆಗಿ ಬಂದು ಕೇಳೋರು ಏನು ಅಂತ. ಕೆಲವೊಬ್ಬರು ಜನಕ್ಕೆ ಗೊತ್ತಿತ್ತು ಇದು ಪಾನಿಪುರಿ ಅಂತ. ಇಂಡಿಯನ್ ರೆಸ್ಟೋರೆಂಟ್ಸಲ್ಲೆಲ್ಲ ತಿಂದಿರ್ತಾರಂತೆ. ಸೊ ಹಾಗೆ ನಾವು ಅವರಿಗೂ ಒಂದೊಂದು ಪ್ಲೇಟ್ಗಳನ್ನು ಹಾಕ್ಕೊಟ್ವಿ. ಸೊ ಅವರು ತುಂಬಾ ಖುಷಿಪಟ್ಟರು. ಆ್ಯಂಡ್ ಎಸ್, ಇವಾಗ ನಾವು ರೆಡಿ ಮಾಡಿ ಈ ಥರ ಒಂದು ದೊಡ್ಡ ಪ್ಲೇಟಲ್ಲಿ ಇಡ್ತಾ ಇದ್ದೀವಿ. ಸೊ ಪಾನಿ ಹಾಕ್ಕೊಂಡು ತಿನ್ನೋ ಥರ. ಸೊ ರೆಡಿ ಮಾಡಿ ಸ್ಟಫ್ ಮಾಡಿ ಇಟ್ಬಿಟ್ರೆ ಆರಾಮಾಗಿ ಅವರು ಪಾನಿ ಒಂದೇ ಹಿಂಗೆ ಹಾಕ್ಕೊಂಡು ತಿನ್ನೋ ಥರ. ಸೊ ಅದೊಂಥರ ನಿಜವಾಗ್ಲೂ ಎನ್ವಿರಾನ್ಮೆಂಟು ಹಾಗೆ ಈ ಚಟ್ಪಟ ಪಾನಿಪುರಿ ಎಲ್ಲ ಸಖತ್ತಾಗಿ ಅನ್ನಿಸ್ತಾ ಇತ್ತು. ಅದು ಬೇರೆ ಸಂಜೆ ಟೈಮಿಂಗ್ಸ್ ಬಂದು ಆಲ್ಮೋಸ್ಟ್ 7 ಗಂಟೆ ಮೇಲೆ ಆಗಿತ್ತು. ಸೊ 7 ಗಂಟೆ ಅದಾದಮೇಲೆ ಇಲ್ಲಿ ಸ್ವಲ್ಪ ಕೂಲ್ ಡೌನ್ ಆಗುತ್ತೆ. ಸೊ ಶೆಕೆ ಜಾಸ್ತಿ ಇರುತ್ತಲ್ವ ಈಗ ಸಮ್ಮರಲ್ಲಿ. ಅದೆಲ್ಲ ಸ್ವಲ್ಪ ಸೂರ್ಯ ಒಂದು ಸ್ವಲ್ಪ ತಂಪಾದಮೇಲೆ ನಾವು ಈ ಥರ ಪಾರ್ಟಿನ ಮಾಡಿದ್ದು. ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ ಅವತ್ತು. ಸೊ ನೋಡಿದ್ರಲ್ವ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ, ಗ್ರೀನರಿ ಫುಲ್ಲು. ಹಾಗೆ ಹಿಂದ್ಗಡೆ ಡಕ್ಸ್ ನೋಡಿದ್ರಲ್ವ, ಅವು ನಾವು ತಿಂತಾ ಇದ್ದೀವಲ್ಲ ಟೇಬಲ್ಗೆ ಹಾರಿ ಬಂದು ಕುತ್ಕೊಳ್ತಾ ಇದ್ವು. ಬಟ್ ಅದನ್ನು ಓಡಿಸೋದೇ ಕೆಲಸ ಆಗಿತ್ತು ನಮಗೆ. Open your mouth. Why is the duck farting? Such a small mouth open. What happened? Bad idea to record my... Oh, who threw this? Behind threw that. No, I didn't. It just fell by the wind. No, you didn't. That was your cup down. I saw you throw it. No. I was telling the truth. Yay, magic wand. And sword cut.
But then I made a magic wand. The cake. Oh yeah, the cake. But then I turned all. ಈ ಸಲ ಬರ್ಡೇ ಆಗುತ್ತೆ ಅನ್ಕೊಂಡಿರ್ಲಿಲ್ಲ. Then I won't eat the cake. ಇದು ಬಿಡು, ಇದು ಬೇಬಿ ಬಿಡು ಈಗ. Let's sing a song. Happy birthday to you. Happy birthday to you, Cherry. Happy birthday to Sunny last man. Happy birthday to you. Happy birthday, Shivanand. But the city will call you Shivanand. ದಟ್ ವಾಸ್ ರಿಯಲಿ ಸ್ವೀಟ್ ಆಫ್ ದೆಮ್. ಕೇಕ್ ತೊಗೊಂಬಂದು ಈ ಥರ ಸೆಲೆಬ್ರೇಟ್ ಮಾಡ್ತಾ ಇರೋವಂಥದ್ದು ನಮ್ಮಿಬ್ರಿಗೂ ಸರ್ಪ್ರೈಸ್, ಹಾಗೆ ತುಂಬಾ ಖುಷಿ ಕೂಡ ಆಯಿತು. ಆ್ಯಂಡ್ ಡಿಫ್ರೆಂಟ್ ವೇಯಲ್ಲಿ ನನ್ನ ಹಸ್ಬೆಂಡ್ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಅಂದ್ಕೊಂಡೇ ಇರಲಿಲ್ಲ ಈ ಥರ ಆಗುತ್ತೆ ಅಂತ. ಈ ಥರ ತುಂಬಾ ಚೆನ್ನಾಗಾಯಿತು ಈ ಸತಿಯ ಬರ್ಡೇ ಸಿಂಪಲ್ಲಾಗಿ. ಆ್ಯಂಡ್ ಚರಿ ಅಂತೂ ಫುಲ್ ಎಕ್ಸೈಟೆಡ್ ಆಗಿದ್ಲು. ಅವ್ರ ಪಪ್ಪನ ಬರ್ಡೇ ಕೇಕ್ ತಿನ್ನೋಕ್ಕೆ ಫುಲ್ ಕಾಯ್ತಾ ಇದ್ಲು. He said my papa. Vihan, photo bomb. Vihan, come here. No, okay. Okay, why? You don't like it? No. Vihan, feed Jay, uncle ke feed Jay. Then the cream. Only cream? Yes. Take it. It's good to take. I want to lick. Okay, take everything. Plate thoda fi plate it here. I want to eat cakey. Why did you show your belly button? Once more, Jerry. You stop licking your stink. Stop Jerry, once more. licking your dad. And then your dad will be salty like Jerry, once like more. a salty ocean. Your dad will be like a salty ocean. All the frogs are group discussions. Bingo. Yeah, they're saying good morning. I think it's a cricket insect, right? It's called cricket. Cricket. It's cricket or frog? It won't be there. Cricket can't stay inside water, right? No, frog doesn't sound like continuously like this. It's a cricket. Okay. Frogs do. They'll give some gap. Yeah. But you can only stay inside water, right? That might be the tree or something. That light reflection. ಸೊ ಈ ಥರ ಕತ್ಲಾದ್ಮೇಲೆ ಅದೇನು ಎಕ್ಸ್ಪೀರಿಯನ್ಸೇ ಬೇರೆ ಥರ ಇರುತ್ತೆ. ಅದೇ ಹೇಳಿದ್ವಲ್ಲ, ಒಂಥರ ಸೌಂಡ್ ಬರುತ್ತೆ ಇನ್ಸೆಕ್ಟ್ದು, ಹಾಗೆ ನೀರು ಆ್ಯಂಡ್ ಲೈಟ್ಸ್ಗಳೆಲ್ಲ ಆನ್ ಆಗಿರುತ್ತೆ, ತಂಪಾದ ಗಾಳಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಆ ಎನ್ವಿರಾನ್ಮೆಂಟ್. ಹಾಗೆ ಜಾಸ್ತಿ ಜನ ಕೂಡ ಇರಲಿಲ್ಲ. ವೆರಿ ಬ್ಯೂಟಿಫುಲ್. ಆ ನೀರಿನ ಮೇಲೆ ಅದೇನೋ ಲೈಟ್ದು ಶ್ಯಾಡೋ ಏನು ಬೀಳುತ್ತಲ್ಲ, ಸಖತ್ತಾಗಿ ಬಂಗಾರದ ಥರ ಹೊಳಿತಾ ಇರುತ್ತೆ. ಹಾಗೆಯೇ ನಾವಷ್ಟೇ ಕೂತ್ಕೊಂಡು ಒಂದು ಸುಮಾರು ಹೊತ್ತು ಕೂಡ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಆಮೇಲೆ ಆಲ್ಮೋಸ್ಟ್ ಒಂದು 9 o'clock ಅಂತ ಅಂದ್ಕೊಳ್ತೀನಿ ರಾತ್ರಿ. ಸೊ ಅಷ್ಟೊತ್ತಿಗೆ ವಾಪಸ್ ಮನೆಗೆ ಹೊರಟ್ವಿ. ನೋಡ್ತಾ ಇರ್ಬೋದು ಲೈಟಿಂಗ್ಸ್ ಆಗಿರ್ಬೋದು, ಆ ಕಾರಂಜಿ ಕೂಡ ಇದೆ. ಸೊ ಆ ಕಾರಂಜಿಯಲ್ಲಿ ಸುತ್ತ ಲೈಟ್ಸ್ ಹಾಕಿದ್ದಾರೆ, ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಆಗ ಅಲ್ಲಿ ಹರ್ಮನ್ ಪಾರ್ಕಲ್ಲಿ ರೆಸ್ಟೋರೆಂಟ್ ಆಗಿರ್ಬೋದು, ಪುಟ್ಪುಟಾಣಿ ಬ್ರಿಡ್ಜಸ್ಗಳಿದ್ದಾವೆ, ಅಲ್ಲೆಲ್ಲ ಲೈಟ್ಸ್ ಹಾಕಿರೋದ್ರಿಂದ ಅದೊಂಥರ ಡಿಫ್ರೆಂಟಾಗೇ ಕಾಣಿಸ್ತಾ ಇತ್ತು ನಮಗೆ ಪಾರ್ಕ್ ಅದು. ಹಾಗೆಯೇ ನೆಕ್ಸ್ಟ್ ಡೇ ನಾವು ಟೆಂಪಲಿಗೆ ಹೋಗಿದ್ವಿ. ನಿಮಗೆ ಹೇಳಿದ್ನಲ್ಲ ನೆಕ್ಸ್ಟ್ ಡೇ ನಾವು ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅಂತ. ಸೊ ಇದು ಬಂದು ಮೀನಾಕ್ಷಿ ಟೆಂಪಲ್. ಯೂಶ್ವಲಿ ನಾವು ಜಾಸ್ತಿ ಈ ಟೆಂಪಲ್ಗೆ ಬರೋದು, ಯಾಕೆಂತಂದರೆ ಇಲ್ಲಿ ನಮಗೆ ಎಲ್ಲ ಥರದ ದೇವರು ಸಿಕ್ಬಿಡ್ತಾರೆ. ಸೊ ಹಾಗಾಗಿ ಇದೇ ಪ್ಲೇಸ್ನ ನಾವು, ಇದೇ ಟೆಂಪಲ್ನ ನಾವು ಜಾಸ್ತಿ ಚೂಸ್ ಮಾಡೋವಂಥದ್ದು. ಸೊ ಸಂಜೆ ಒಂದು 6:30 ಆಗಿತ್ತು ಅನಿಸುತ್ತೆ ನಾವು ಇಲ್ಲಿ ಬಂದಾಗ. 6:30 7 ಗಂಟೆ ಆಲ್ಮೋಸ್ಟು. ಯಾಕಂದರೆ 8-8ವರೆಗೆ ಕ್ಲೋಸ್ ಮಾಡಿಬಿಡ್ತಾರೆ ಟೆಂಪಲ್ನ. ಸೊ ಅದಕ್ಕಿಂತ ಮುಂಚೆನೇ ನಾವು ಬಂದು ಅರ್ಚನೆ ಮಾಡಿಸ್ಬೇಕಿತ್ತು ಅಂತ ಅಂದ್ಕೊಂಡಿದ್ವಿ. ಸೊ ಚರಿ ಮತ್ತು ನಾನು, ನನ್ನ ಹಸ್ಬೆಂಡು ಎಲ್ಲರೂ ರೆಡಿಯಾಗಿ ಬಂದಿದ್ದೀವಿ.
ದೇವಸ್ಥಾನದೊಳಗೆ ಬಂದ ತಕ್ಷಣ ನಾವು ಅರ್ಚನಾ ಚೀಟಿನ ಬರೆಸ್ಬಿಟ್ಟು ನಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ವಿ. ಸೊ ಸಂಕಲ್ಪ ಮಾಡಿಸಿ 3 ಜನದ ಹೆಸರು, ರಾಶಿ, ನಕ್ಷತ್ರ ಹೇಳಿಬಿಟ್ಟು ದೇವಿ ಮೀನಾಕ್ಷಿಗೆ ಅರ್ಚನೆ, ಕುಂಕುಮ ಅರ್ಚನೆನ ಮಾಡ್ತಾ ಇದ್ದಾರೆ. ದೇವಿದು ಎಲ್ಲ ನಮಸ್ಕಾರ ಮಾಡಿ ಮಂಗಳಾರತಿ ತಗೊಂಡು ಪಕ್ಕದಲ್ಲೇ ವೆಂಕಟೇಶ್ವರ ಸ್ವಾಮಿ ಇದೆ. ಸೊ ಅಲ್ಲೂ ಹೋಗಿ ನಾವು ತೀರ್ಥನ ಎಲ್ಲ ತಗೊಂಡು ಚರಿಗೆ ಅವರು ಕರೆದ್ಬಿಟ್ಟು ಬಾಳೆಹಣ್ಣು ಕೊಟ್ಟರು. ಬಾಳೆಹಣ್ಣು ಕೊಟ್ಟಮೇಲೆ ಚರಿಗೆ ಹೇಳಿದ್ವಿ, ಚರಿ ನಮಸ್ಕಾರ ಮಾಡು ಅಂತ. ಹೋಗಿ ನಮಸ್ಕಾರ ಮಾಡಿದ್ಲು. ಸೊ ವೆಂಕಟೇಶ್ವರ ಸ್ವಾಮಿಯ ಪಕ್ಕದಲ್ಲೇ ಲಕ್ಷ್ಮೀ ದೇವಿ ದೇವಸ್ಥಾನ ಇದೆ, ನೋಡ್ತಾ ಇರ್ಬೋದು ಲಕ್ಷ್ಮೀ ದೇವಿ. ಹಾಗೆ ಎದುರುಗಡೆ ಗರುಡ, ಹಾಗೆ ಆ ಕಡೆ ಶಿವ, ನಂದಿ ಎಲ್ಲ ದೇವಸ್ಥಾನವೂ ಇದೆ ಇಲ್ಲಿ. ಕೃಷ್ಣ, ರಾಮ, ದೇವಿ, ಗಣೇಶ, ಹನುಮಂತ ಎಲ್ಲರ ದೇವಸ್ಥಾನಗಳು ಇಲ್ಲಿ ನಾವು ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿ ನನಗೆ ಚರಿ ಕುಂಕುಮನ ಹಚ್ತಾ ಇದ್ದಾಳೆ. ಥ್ಯಾಂಕ್ ಯು ಸೋ ಮಚ್. ಮೀನಾಕ್ಷಿ ದೇವಸ್ಥಾನ ಮಧ್ಯ ಆದರೆ ಎಡಭಾಗಕ್ಕೆ ಶಿವನ ದೇವಸ್ಥಾನ ಇದೆ. ಅವತ್ತು ಸೋಮವಾರ, ಹಾಗಾಗಿ ಶಿವನಿಗೆ ಅಭಿಷೇಕ ಮಾಡ್ತಾಯಿದ್ರು. ಸೊ ಅಂತ ಹೇಳ್ತಾರಲ್ವ, ಶಿವ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ ಅಂತ. ಸೊ ಶಿವನಿಗೆ ನಾವೆಷ್ಟು ಅಭಿಷೇಕ ಮಾಡ್ತೀವೋ ಅನ್ನಷ್ಟು ಖುಷಿಯಾಗಿರ್ತಾನಂತೆ. ಹಾಗೆ ನಾವು ಅಭಿಷೇಕ ಮಾಡೋದನ್ನು ನೋಡ್ತಾ ಇದ್ವಿ. ಕರೆಕ್ಟ್ ಟೈಮಿಗೆ ಹೋಗಿದ್ವಿ ನಾವು. ಹಾಗೆ ಸುಮಾರು ಜನ ಬಂದಿದ್ದರು ಶಿವನ ಅಭಿಷೇಕಕ್ಕೆ ನೋಡೋಕ್ಕೆ ಅಂತಲೇ ಅಲ್ಲಿ ಕೂತ್ಕೊಂಡಿದ್ದಾರೆ ಸಾಲಾಗಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದರೆ ಹಿಂದ್ಗಡೆ ನಮಗೆ ಈ ಥರ ಒಂದು ಪಾರ್ಕ್ ಥರ ಮಾಡಿದ್ದಾರೆ ಮಕ್ಕಳನ್ನೆಲ್ಲ ಆಡ್ಸೋಕ್ಕೆ. ಹಾಗೆ ನೋಡ್ತಾ ಇರ್ಬೋದು 2 ಥರ ಪಾರ್ಕ್ ಇದೆ, ಅಲ್ಲಿ ಇಲ್ಲಿ. ಸೊ ಸುತ್ತ ತೋರಿಸ್ತಾ ಇದ್ದೀನಿ. ಹಾಗೆ ನವಿಲುಗಳನ್ನು ಕೂಡ ಸಾಕಿದ್ದಾರೆ, ನೋಡ್ತಾ ಇರ್ಬೋದು. ನವಿಲುಗಳು ಗರಿ ಬಿಚ್ಚಿ ನಿಂತ್ಕೊಂಡಿದೆ. ಓ ಮೈ ಗಾಡ್, ಸೋ ಬ್ಯೂಟಿಫುಲ್. ಇವನ್ನ ನೋಡೋಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಚರಿ ಅಲ್ಲಿ ದೇವಸ್ಥಾನ ಒಳಗೆ ಕುತ್ಕೊಳ್ಳೋಕ್ಕೆ ಬಿಡಲಿಲ್ಲ. ನಾನು ನೋಡಬೇಕು ನವಿಲ್ನ ಅಂತ ಹೇಳಿ ಕರ್ಕೊಂಬಂದ್ಲು. ಅವು ಅದೇ ಟೈಮಿಗೆ ಸಂಜೆ ಟೈಮ್ ಅಲ್ವಾ, ಅದು ಪರ್ಫೆಕ್ಟ್ ಟೈಮು. ಸೊ ಎಲ್ಲ ಗರಿ ಬಿಚ್ಚಿಬಿಟ್ಟು ಆಟ ಆಡ್ತಾ ಇದ್ವು. ಒಂದಿಷ್ಟು ಹೆಣ್ಣು ನವಿಲುಗಳು, ಗಂಡು ನವಿಲುಗಳು ಒಂದಿಷ್ಟು ಸುಮಾರು ಇದ್ವು, ನೀವು ನೋಡಬಹುದು. Wow. There's a mommy peacock. ಸೊ ಅಲ್ಲೇ ಸನ್ಸೆಟ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆಕಾಶ ಅಂತ. ಒಂಥರ ಕಲರ್ ಉಗ್ಗಿದ ಥರ ಅನ್ನಿಸ್ತಾ ಇದೆ. ವೆರಿ ಬ್ಯೂಟಿಫುಲ್. ಹಕ್ಕಿಗಳೆಲ್ಲ ಹಾರೋಗ್ತಾ ಇರೋಂಥದ್ದು, ಆಕಾಶ, ಮೋಡ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ನವಿಲನ್ನೆಲ್ಲ ನೋಡಿ. ಸೊ ಹಾಗೇ ಚರಿನ ಇನ್ನೂ ಒಂದು ಸ್ವಲ್ಪ ಹೊತ್ತು ಆಡಬೇಕು ಅಂತಂದ್ಲು. ಸೊ ಅವಳನ್ನ ಆಡಿಸ್ತಾನೇ ಇದ್ದೀವಿ. ಹಾಗೆ ನಾನು ಸೀರೆ ಉಟ್ಕೊಂಡು ಹೋಗಿದ್ದೆ, ಗ್ರೀನ್ ಆ್ಯಂಡ್ ಬ್ಲ್ಯಾಕ್ ಕಾಟನ್ ಸೀರೆ. ಈ ಶೆಕೆಗೆ ಬೇರೆ ಥರ ಸೀರೆ ಉಟ್ಕೊಳ್ಳೋಕ್ಕಾಗಲ್ಲ. ಲೈಟ್ ವೆಯ್ಟು ಕಾಟನ್ ಇದ್ದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಕಾಟನ್ ಸೀರೆನೇ ಉಟ್ಕೊಂಡಿದ್ದೆ. ಸ್ವಲ್ಪ ಚೆನ್ನಾಗಿ ಅನಿಸ್ತು ನನಗೂ. ಆ್ಯಂಡ್ ನಾವು 3 ಜನ, ನೀವು ಗಮನಿಸಿದರೆ 3 ಜನನೂ ಗ್ರೀನೇ ಹಾಕ್ಕೊಂಡಿದ್ದೀವಿ. ಅವರಿಬ್ಬರು ನನ್ನ ಮ್ಯಾಚ್ ಮಾಡಿದ್ದಾರೆ, ಅಪ್ಪ ಮಗಳು. ಆ್ಯಂಡ್ ನಾವಲ್ಲಿ ಪ್ರಸಾದನ ತೊಗೊಂಡ್ವಿ, ತಿರುಪತಿ ಪ್ರಸಾದ ತೊಗೊಂಡು ಅಲ್ಲಿಂದ ಹೊರಟ್ವಿ ಮನೆ ಕಡೆ. ಸೊ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಕತ್ಲಾಗ್ತಾ ಇದೆ. ಮನೆಗೆ ತಲುಪೋ ಅಷ್ಟರಲ್ಲಿ ಒಂದು 9 ಗಂಟೆ 9:15 ಆಗಿತ್ತು. ಸೊ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.